ಮಕ್ಕಳು ಏನಾದರೂ ಕ್ರಂಚಿಯಾಗಿ ತಿನ್ನಬೇಕು ಅಂದಾಗ, ಸ್ನ್ಯಾಕ್ಸ್ ಏನಾದರೂ ಕೇಳಿದಾಗ ನೋಡಿರಿ ಈ ರೀತಿ ಮಾಡ್ಕೊಳ್ರಿ. ನಿಮಗೇನಾದರೂ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಈವ್ನಿಂಗಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸಂಜೆ ಹೊತ್ತಿಗೆ ಈ ರೀತಿ ಒಂದು ಸ್ನ್ಯಾಕ್ಸನ್ನು ಮಾಡಿ ನೋಡಿರಿ. ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು, ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಟೇಸ್ಟಿಯಾಗಿ ಈ ರೀತಿ ಮಾಡ್ಕೊಂಡು ತಿಂದು ನೋಡ್ರಿ. ಸೂಪರಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಮೇಲೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ, ಏನೇನು ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹಾಗೆ ನೋಡಿರಿ, ಈ ವಿಡಿಯೋ ರೆಸಿಪಿ ನಿಮಗೇನಾದರೂ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್. ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಮಗೆ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೋಸ್ಕರ. ನೋಡಿ, ಹಾಗಾದರೆ ನೋಡ್ಕೊಂಬನ್ನಿ ಹೇಗೆ ಮಾಡೋದು ಅಂತ ಹೇಳಿ. ನಾನು ನೋಡಿರಿ ಇಲ್ಲಿ 1 ಕಪ್ಪಷ್ಟು ಅವಲಕ್ಕಿನ ಬಳಸ್ತಾ ಇದ್ದೀನಿ. 1 ಕಪ್ಪಲ್ಲಿ ನೀವು ತುಂಬ ಪ್ಲೇಟ್ ತುಂಬ ನೀವು ಸ್ನ್ಯಾಕ್ಸನ್ನು ಮಾಡ್ಬೋದು ನೋಡಿರಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿದ್ದರೆ, ಜಾಸ್ತಿ ಜನ ಇದ್ದರೆ ಇನ್ನೂ ಜಾಸ್ತಿ ಅವಲಕ್ಕಿನ ಬಳಸ್ಬೋದು. ಅಂದರೆ 2 ಕಪ್ಪಷ್ಟು 3 ಕಪ್ಪಷ್ಟು ನೀವು ಬಳಸ್ಬೋದು. ನಾನಿಲ್ಲಿ 1 ಕಪ್ಪಿನ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಕಸಾದ ಧೂಳಿದ್ರೆ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ತಗೊಳ್ರಿ. ಈಗ ಇದನ್ನು ನಾನು ಮಿಕ್ಸರ್ಗೆ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ಇದನ್ನು ಗ್ರೈಂಡ್ ಮಾಡಿ ತಗೊಳ್ರಿ, ಚೆನ್ನಾಗಿ ಬರುತ್ತೆ ಈ ಥರ ಗ್ರೈಂಡ್ ಮಾಡಿದ್ರೆ. ನೋಡಿರಿ, ನಾನಿಲ್ಲಿ ತೋರಿಸ್ತೇನೆ. ಪೂರ್ತಿ ಫೈನ್ ಆಗಿ ಗ್ರೈಂಡ್ ಆಗಿದೆ. ಸ್ವಲ್ಪ ತರಿತರಿಯಾಗಿರುತ್ತೆ, ನಡೆಯುತ್ತೆ. ಅಷ್ಟು ಪೂರ್ತಿ ಗ್ರೈಂಡ್ ಆಗಲ್ಲ, ಇದು ನೈಸಾಗಿ ನಡೆಯುತ್ತೆ ಇಷ್ಟಿದ್ರೆ. ಈಗ ನಾನು ಇದಕ್ಕೆ ಬಳಸ್ತಾ ಇದ್ದೀನಿ ಒಂದು ಹಸಿ ಆಲೂಗಡ್ಡೆ. ಇದು ಆಲೂಗಡ್ಡೆಯಿಂದ ಮಾಡುವಂಥ ಸ್ನ್ಯಾಕ್ಸ್ ನೋಡಿರಿ. ಒಂದೇ ಒಂದು ಆಲೂಗಡ್ಡೆಯನ್ನು ಬಳಸಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ಗ್ರೇಟ್ ಮಾಡಿ ತೆಗೆದುಬಿಡ್ರಿ. ಗ್ರೇಟ್ ಮಾಡಿ, ಸಿಪ್ಪೆಯಲ್ಲಿ ಚಿಕ್ಕ ಚಿಕ್ಕ ಮಣ್ಣು ಅದೆಲ್ಲ ಇರುತ್ತೆ, ಹಾಗಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಗ್ರೇಟ್ ಮಾಡ್ಕೊಳ್ರಿ ನೈಸಾಗಿ. ನಿಮಗೆ ಯಾವ ರೀತಿ ನಿಮಗೆ ಅವೈಲೇಬಲ್ ಇದೆಯೋ ಆ ರೀತಿ ನೀವು ಇದನ್ನು ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿದ್ದರೆ ಇನ್ನೂ ಜಾಸ್ತಿ ತಗೋಬೋದು. ನಾನಿವತ್ತು 1 ಕಪ್ ಅವಲಕ್ಕಿ ಮತ್ತು 1 ಆಲೂಗಡ್ಡೆಯಲ್ಲಿ ಎಷ್ಟು ಸ್ನ್ಯಾಕ್ಸನ್ನು ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ನೀಟಾಗಿ ಇದನ್ನು ಗ್ರೇಟ್ ಮಾಡ್ಕೊಳ್ರಿ, ಅಂದರೆ ಬೇಗ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂಥೇಳಿ. ಅಂದರೆ ನಾವು ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಬೇಗ ಇದಾಗುತ್ತೆ. ಆಮೇಲೆ ಇದರಲ್ಲಿರುವಂಥ ಎಲ್ಲ ಸ್ಟಾರ್ಚ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ನೋಡಿ, ಇದೇ ರೀತಿ ನಾನು ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು, ಎಲ್ಲ ರೆಸಿಪಿಗಳನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ಇಲ್ಲಿ ನೋಡಿರಿ, ನೀಟಾಗಿ ಎಲ್ಲದನ್ನು ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಇದನ್ನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ರಿ. ಯಾಕಂದರೆ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಇರುತ್ತೆ ಜಾಸ್ತಿ, ಅದೆಲ್ಲ ಹೋಗಬೇಕು. ಇಲ್ಲಾಂದರೆ ಏನಾಗುತ್ತೆ, ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ, ಆಮೇಲೆ ಇದು ಫುಲ್ ಮೆತ್ತಗಾಗ್ಬಿಡುತ್ತೆ ನೋಡಿರಿ, ಹಾರ್ಡಾಗಿರೋದಿಲ್ಲ. ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ರೆ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು 1-2-3 ಸತಿ ನೀರಲ್ಲಿ ಚೆನ್ನಾಗಿ ಇದನ್ನು ವಾಶ್ ಮಾಡಿ ಈ ಥರ ನೀರು ಇಲ್ಲದಿರೋ ರೀತಿ ಹಿಂಡಿ ತೊಗೊಳ್ರಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಇದನ್ನು ಹಿಂಡಿ ತಗೊಳ್ರಿ. ಇಲ್ಲ ಸ್ಟ್ರೈನರ್ ಇದ್ದರೆ ಅದರಲ್ಲಿ ಹಾಕ್ಬಿಡ್ರಿ, ಚೆನ್ನಾಗಿ ನೀರೆಲ್ಲ ಬಸ್ತು ತಗೊಳ್ರಿ. ಈಗ ಇದನ್ನು ಚೆಲ್ಲಿಗೆ 2ನೇ ನೀರಲ್ಲಿ ನಾನಿಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೋಡಿರಿ, ಕ್ಲಿಯರಾಗಿ ಕಾಣಿಸ್ಬೇಕು ಆಲೂಗಡ್ಡೆ ಲೇಯರ್ಸ್ ಎಲ್ಲ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ತಗೊಳ್ರಿ. ಪೂರ್ತಿ ನೀರಾಗಿ ಹಿಂಡ್ಕೊಳ್ರಿ, ಚೆನ್ನಾಗಿ ಬರುತ್ತೆ ನೋಡಿರಿ. ಉದ್ರಾಗಿ ಬರುತ್ತೆ ಲೇಯರ್ಸ್ ಎಲ್ಲ. ಸ್ನ್ಯಾಕ್ಸ್ ಕೂಡ ತುಂಬ ಕ್ರಂಚಿಯಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ನೋಡಿರಿ. ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರೋದು. ನೀರಿನಲ್ಲಿ ತೊಳ್ಕೊಳ್ರಿ ಚೆನ್ನಾಗಿದನ್ನು. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, ಒಂದು ಕಡಾಯಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕಡಾಯಿ ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಕು. ಒಗ್ಗರಣೆಗೆಲ್ಲ ಹಾಕ್ತೀವಲ್ವ ಅಷ್ಟು ಹಾಕಿದರೆ ಸಾಕು ನೋಡಿರಿ, ಜಾಸ್ತಿ ಏನು ಹಾಕೋದು ಬೇಡ. ಸ್ವಲ್ಪ ಇದು ಬಿಸಿ ಆಗಲಿ, ತುಂಬ ಬಿಸಿ ಆಗೋದು ಬೇಡ ನೋಡಿರಿ. ಸ್ವಲ್ಪ ಬಿಸಿ ಆಗ್ತಾನೆ ಇದಕ್ಕೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಅಜ್ವೈನ್ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಇದು ಡೈಜೆಷನ್ಗೂ ತುಂಬ ಒಳ್ಳೆಯದು ಅಜ್ವೈನ್ ನೋಡಿರಿ. ಅಜ್ವೈನ್ ಸ್ವಲ್ಪ ಚಿಟ್ಪಟ ಅಂತ ಸಿಡಿತಾ ಇದೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಈ ರೀತಿ ಹಾಕೋದ್ರಿಂದ. ಇಲ್ಲಿ ನಾನು ನೋಡಿರಿ, ಈ ಒಗ್ಗರಣೆಗೆ 1 ಕಪ್ಪಷ್ಟು ನೀರನ್ನು ಹಾಕಿದ್ರು. ಅಂದರೆ ನೋಡಿರಿ, ನಾನು 1 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟು ನೋಡ್ಕೊಳ್ರಿ. ನೀವೇನಾದರೂ 2 ಕಪ್ಪು ಅವಲಕ್ಕಿನ ತೊಗೊಂಡ್ರಿ, ನೀವು ಇದಕ್ಕೆ 3 ಕಪ್ಪಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ.
ಅಂದರೆ 1 ಕಪ್ಪಿಗೆ 1.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ರಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಬ್ಯಾಟರ್. ಇಲ್ಲಿ ನೋಡ್ರಿ ನೀರು ಬಾಯ್ಲ್ ಆಗ್ತಾಯಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ನಾನು ಸೇರಿಸಿದ್ದೀನಿ. ಈಗ ನಾವೇನು ಲೇಯರ್ಸನ್ನು ತೊಗೊಂಡಿದ್ದೀವೋ ಆಲೂಗಡ್ಡೆ ಲೇಯರ್ಸು ಇದನ್ನು ಹಾಕ್ತಾಯಿದ್ದೀವಿ. ಇದಕ್ಕೆ ಆಲೂಗಡ್ಡೆ ಗ್ರೇಟ್ ಮಾಡಿ ತೊಗೊಂಡಿರೋದಂಥ ಇದನ್ನು ಕುದಿಯೋ ನೀರಿಗೆ ಹಾಕ್ರಿ. ಚೆನ್ನಾಗಿ 1-2 ನಿಮಿಷ ಇದು ಬಾಯ್ಲ್ ಆಗಲಿ ಇದರಲ್ಲಿ ನೀರಿನಲ್ಲಿ. ನೀವು ನೀರು ಕಡಿಮೆ ಇದೆ ಅಂತ ಮತ್ತೆ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ತುಂಬ ನೀರಾದರೆ ಮೆತ್ತಗಾದರೆ ಇದು ಚೆನ್ನಾಗಿ ಬರೋದಿಲ್ಲ. ಇದು ಇಷ್ಟೇ ಇರಬೇಕು ನೋಡಿರಿ. 1-2 ನಿಮಿಷ ಇದು ಲೇಯರ್ಸ್ ಎಲ್ಲ ಸಾಫ್ಟ್ ಆಗಲಿ. ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ ನಾನು ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ನಿಮಗೆ ಸ್ಪೈಸಸ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಕರಿಬೇವು ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಸಹಿತ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಎಳ್ಳು ಕೂಡ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಳ್ಳನ್ನು ಸ್ಕಿಪ್ ಮಾಡಬೇಡ್ರಿ, ಎಳ್ಳು ಹಾಕ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲದನ್ನು ಚೆನ್ನಾಗಿ 1 ನಿಮಿಷ ಇದು ಫ್ರೈ ಆಗಲಿ, ಬಾಯ್ಲ್ ಆಗಲಿ. ಇದ್ರ ಜೊತೆ ಸಾಫ್ಟಾಗಿ ಬಾಯ್ಲ್ ಆದಮೇಲೆ ನೋಡಿರಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸ್ನ್ಯಾಕ್ಸು. ಈ ಮೆಥಡಲ್ಲಿ ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ 1-2 ನಿಮಿಷ ಇದು ಆಲೂಗಡ್ಡೆ ಬಾಯ್ಲ್ ಆದಮೇಲೆ ನೋಡಿರಿ ನಾವೇನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ವು ಅವಲಕ್ಕಿ ಪೌಡರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಫ್ಲೇಮನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಹಾಕ್ರಿ. ಅವಲಕ್ಕಿ ತರಿ ಹಾಕಬೇಕಾದ್ರೆ ಇದನ್ನ ಹಿಟ್ಟನ್ನು ಹಾಕಬೇಕಾದ್ರೆ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಇದರಲ್ಲಿ ಯಾವುದೇ ರೀತಿ ಗಂಟುಗಳಿರಬಾರ್ದು, ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ನೋಡೋಕ್ಕೆ ತುಂಬ ಗಟ್ಟಿ ಅನ್ನಿಸ್ಬೋದು, ಬಟ್ ಇದು ಮಿಕ್ಸ್ ಆಗ್ತಾ ಆಗ್ತಾ ತುಂಬ ಸಾಫ್ಟ್ ಆದಂಥ ಹಿಟ್ಟು ರೆಡಿ ಆಗುತ್ತೆ ನೋಡಿ. ಚೆನ್ನಾಗಿ ಇದನ್ನು ಆಲೂಗಡ್ಡೆ ಲೇಯರ್ಸ್ ಜೊತೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಡ್ರಿ ಗಂಟಿಲ್ದಿರೋ ರೀತಿ. 1-2 ನಿಮಿಷ ಈ ಥರ ಬಿಟ್ಟರೆ ನೋಡಿರಿ ಈ ಥರ ಚೆನ್ನಾಗಿ ಬೆಂದುಬಿಟ್ಟು ಸಾಫ್ಟ್ ಆದಂಥ ಹಿಟ್ಟು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು. ಇದಕ್ಕೆ ನಾನಿಲ್ಲಿ ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾವು ಬಜ್ಜಿ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಅದು ಕಡಲೆಬೇಳೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ನಿಮಗೆ ಕಡಲೆಬೇಳೆ ಹಿಟ್ಟು ಬೇಡ ಅಂದರೆ ಕಾರ್ನ್ಫ್ಲೋರನ್ನು ಹಾಕ್ಬೋದು. 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಬೋದು, ಅಥವಾ 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಬೋದು. ಆದರೆ ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಕಡಲೆ ಹಿಟ್ಟು ತುಂಬ ಒಳ್ಳೆ ರುಚಿ ಕೊಡುತ್ತೆ. ನಿಮ್ಮ ಹತ್ರ ಯಾವ ಹಿಟ್ಟು ಅವೈಲೇಬಲ್ ಇದೆಯೋ ಅದನ್ನು ನೀವು ಹಾಕ್ಕೋಬೋದು. ಗೋಧಿ ಹಿಟ್ಟು ಹಾಕ್ಬೋದು ಅಥವಾ ಅಕ್ಕಿ ಹಿಟ್ಟು ಹಾಕ್ಬೋದು. 1-2 ಸ್ಪೂನಷ್ಟು ಇದನ್ನು ಆ್ಯಡ್ ಮಾಡಿಕೊಡ್ರಿ. ಇದಕ್ಕೆ ಏನಿಲ್ಲ, ಸ್ವಲ್ಪ ಹಿಟ್ಟು ಹಾಕಿದರೆ ಬೈಂಡಿಂಗ್ ಬರುತ್ತೆ ಅಂಥೇಳಿ, ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ ಅಂಥೇಳಿ ಹಾಕ್ತಾಯಿದ್ದೀನಿ ಅಷ್ಟೇ. ಬಿಟ್ಟರೆ ನೋಡಿರಿ ತುಂಬ ಸಾಫ್ಟಾಗಿ ನೋಡ್ತಾ ಇರ್ಬೋದು. ಹೆಂಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೋ ಆ ರೀತಿ ಚೆನ್ನಾಗಿದು ಬರುತ್ತೆ ನೋಡಿರಿ. ಹೆಂಗೆ ಹಿಟ್ಟು ಕುದಿಯುತ್ತೆ, ಹೆಂಗೆ ಬೇಯುತ್ತೆ ಆ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಇದೇ ರೀತಿ ಗಟ್ಟಿಯಾಗಿಯೇ ಇರಬೇಕು, ಇದು ಯಾವುದೇ ಕಾರಣಕ್ಕೂ ಮೆತ್ತಗಾಗಬಾರ್ದು ನೋಡಿರಿ. ಇದೇ ರೀತಿ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡಿಕೊಡ್ರಿ, ಬೇಯಿಸ್ಕೊಡ್ರಿ ಚೆನ್ನಾಗಿ ಒಗ್ಗರಣೆಯಲ್ಲಿ. ಇದನ್ನು ನೋಡಿ, ಇದು 1-2-3 ನಿಮಿಷ ಟೈಮ್ ತೊಗೊಳುತ್ತೆ. ಚೆನ್ನಾಗಿ 5 ನಿಮಿಷ ಆದರೂ ಟೈಮ್ ತೊಗೊಳುತ್ತೆ ಇದು ಈ ರೀತಿ ಚೆನ್ನಾಗಿ ಹಿಟ್ಟು ಬರಬೇಕಂದ್ರೆ. ಯಾಕಂದರೆ ಪರ್ಫೆಕ್ಟಾಗಿ ಬೇಯಿಸ್ಕೊಂಡ್ರೆ ನೋಡಿರಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ಬಿಸಿ ಇದ್ದರೆ ಚೆನ್ನಾಗಿ ಬರೋದಿಲ್ಲ ನೋಡಿರಿ. ಫ್ರೈ ಮಾಡಬೇಕಾದ್ರೆ ಅದೆಲ್ಲ ಹಸಿ ವಾಸನೆ ಹಾಗೆ ಬರ್ತಾ ಇರುತ್ತೆ. ನಾವೇನು ಕಡಲೆಬೇಳೆ ಹಿಟ್ಟು ಹಾಕಿದ್ದೀವಲ್ವ ಅದರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸ್ಕೊಳ್ರಿ. ನೋಡಿರಿ ಆಲೂಗಡ್ಡೆ ಲೇಯರ್ಸೇ ಕಾಣ್ತಾ ಇಲ್ಲ, ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬಂದಿದೆ. ಆಮೇಲೆ ತವಾ ಕೂಡ ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಕೂಡ ಅಂಟಿಲ್ಲ. ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಹಿಟ್ಟು ನೋಡಿರಿ. ಈ ರೀತಿ ಬರಬೇಕು. ಈ ರೀತಿ ಆಗೋವರೆಗೂ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಈಗ ಇದನ್ನೇನು ಮಾಡಿರಿ, ಒಂದು ತಟ್ಟೆಗೆ ಹಾಕಿರಿ. ಚೆನ್ನಾಗಿ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ರಿ ಸ್ವಲ್ಪ ಹೊತ್ತು. ತುಂಬ ಬಿಸಿ ಇದ್ದರೆ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ಕೈ ಮುಟ್ಟೋಷ್ಟು ಬಿಸಿ ಇರಬೇಕು, ಅಷ್ಟಿದ್ದಾಗ ಇದನ್ನೇನು ಮಾಡಿರಿ, ಒಂದು ತಟ್ಟೆಗೆ ಎಣ್ಣೆ ಸವರಿ ಇದನ್ನು ಹಾಕ್ಕೊಡ್ರಿ. ಚೆನ್ನಾಗಿ 1 ಸ್ಪೂನಷ್ಟು ಎಣ್ಣೆ ಸವರಿ ತಟ್ಟೆಗೆ. ಆಮೇಲೆ ಇದನ್ನು ನೋಡಿರಿ ಇದಕ್ಕೊಂದು ಶೇಪ್ ಕೊಡೋಣ. ಚೆನ್ನಾಗಿ ಇದನ್ನು ತಟ್ಟೆ ತುಂಬ ಸ್ಪ್ರೆಡ್ ಮಾಡಿ ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಮಾಡಿಕೊಡ್ರಿ. ಸೌಟಿಗಾಗಲಿ ನಿಮ್ಮ ಕೈಗಾಗಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿಕೊಳ್ರಿ. ಪೂರ್ತಿ ತಣ್ಣಗಾದ್ಮೇಲೆ ಇದು ಶೇಪ್ ಬರೋದಿಲ್ಲ, ನೋಡ್ತಾ ಇರ್ಬೋದು. ಸ್ವಲ್ಪ ಬಿಸಿ ಇರಬೇಕಾದ್ರೇ ನೋಡಿರಿ ಈ ರೀತಿ ಮಾಡಿಕೊಡ್ರಿ. ಸಾಫ್ಟಾಗಿರುತ್ತಲ್ವ, ನೀವು ಯಾವ ಶೇಪ್ನಲ್ಲಿ ಮಾಡ್ತೀರೋ ಆ ಶೇಪ್ನಲ್ಲಿ ಬರುತ್ತೆ ಹಿಟ್ಟು.
ಎಲ್ಲ ಕಡೆ ಈಕ್ವಲಾಗಿ ಮಾಡಿಕೊಡ್ರಿ, ದಪ್ಪ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿ ಬರುತ್ತೆ. ಪೂರ್ತಿ ದಪ್ಪನೂ ಇರಬಾರ್ದು, ಪೂರ್ತಿ ತೆಳ್ಳಗೂ ಇರಬಾರ್ದು, ಆ ರೀತಿ ಇದನ್ನು ರೆಡಿ ಮಾಡಿಕೊಡ್ರಿ ಸ್ನ್ಯಾಕ್ಸನ್ನು. ತುಂಬ ಚೆನ್ನಾಗಿ ಅಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಮಕ್ಳಿಗೆ ಒಂಥರ ಇಂಟ್ರೆಸ್ಟ್ ಇರುತ್ತೆ ನೋಡಿರಿ. ಅವರಿಗೆಲ್ಲ ಶೇಪ್ಸಲ್ಲಿ ಮಾಡಿಕೊಟ್ರೆ ಇಂಟ್ರೆಸ್ಟ್ ಇರುತ್ತೆ. ಸ್ಕ್ವೈರ್ ಆಗಿರ್ಬೋದು, ಆಮೇಲೆ ಇದು ಡೈಮಂಡ್ ಶೇಪ್ನಲ್ಲಿ, ರೆಕ್ಟ್ಯಾಂಗಲ್ ಶೇಪ್ನಲ್ಲಿ, ನಿಮಗೆ ಯಾವುದು ಇಷ್ಟಪಡ್ತಾರೆ ನಿಮ್ಮ ಮಕ್ಕಳು ಆ ರೀತಿ ಇದನ್ನು ಮಾಡಿಕೊಡ್ರಿ. ನಾನಿಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಕಟ್ ಮಾಡಬೇಕಾದ್ರೆ ನಾವು ಟ್ರಯಾಂಗಲ್ ಶೇಪ್ನಲ್ಲಿ ಮಾಡ್ಕೋಬೋದು. ಇದನ್ನು ನೀಟಾಗಿ ಯಾವುದೇ ಲೇಯರ್ ಇದು ಕಾಣಲಾರ್ದಂಗೆ ಮಾಡಿಕೊಡ್ರಿ, ಹಿಟ್ಟು ಎದ್ದಿರಬಾರ್ದು, ಆ ರೀತಿ ಇದನ್ನು ನೋಡಿರಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಯಾವ ರೀತಿ ಮಾಡ್ಕೋತೀರೋ ಪರ್ಫೆಕ್ಟಾಗಿ ಆ ರೀತಿ ಬರುತ್ತೆ ನೋಡಿರಿ. ಈಕ್ವಲಾಗಿ ಮಾಡ್ತಾಯಿದ್ದೀನಿ ನಾನು, ಅಂದರೆ ಒಂದು ಹತ್ರ ದಪ್ಪ ತೆಳ್ಳಗಿರಬಾರ್ದು ಅಂಥೇಳಿ. ನೋಡಿರಿ ಈ ಥರ ಸ್ಕ್ವೇರ್ ಆಕಾರದಲ್ಲಿ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡಿರಿ. ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕು ನೋಡ್ರಿ ಆ ಶೇಪ್ನಲ್ಲಿ ಕಟ್ ಮಾಡಿರಿ. ನೋಡಿರಿ ನಾನು ಈ ರೀತಿ ನಿಧಾನವಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತಣ್ಣಗಾದ್ಮೇಲೆ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ, ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆವಾಗ ಏನು ಮಾಡುತ್ತೆ, ಚೆನ್ನಾಗಿ ಎದ್ದು ಬರುತ್ತೆ ನೋಡಿರಿ. ಪ್ಲೇಟಿಗೆ ಸ್ವಲ್ಪ ಕೂಡ ಅಂಟುಕೊಂಡಿರೋದಿಲ್ಲ. ಹಾಗೆ ಅಂಟ್ಕೋಬಾರ್ದಂತಲೇ ನಾನು ಹೇಳಿದ್ದು, ಫಸ್ಟು ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದನ್ನ ಬ್ಯಾಟರನ್ನು ಹಾಕಿ ಈ ಥರ ತಟ್ಕೊಳ್ರಿ. ಇಲ್ಲಾಂದರೆ ಎದ್ದು ಬರೋದಿಲ್ಲ ನೋಡಿರಿ, ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ. ನೋಡಿ ಈ ಥರ ಕಟ್ ಮಾಡಿರಿ. ಸ್ವಲ್ಪ ಇದು ತಣ್ಣಗಾಗಲಿ, ಆಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿಕೊಡ್ರಿ. ನಾನು ಇದನ್ನ ಇಲ್ಲಿ ಮತ್ತೆ ಮಧ್ಯದಲ್ಲಿ ಕಟ್ ಮಾಡಿ ಇದನ್ನು ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ನೋಡಿರಿ, 1 ಕಪ್ ಅವಲಕ್ಕಿ, 1 ಕಪ್ ಒಂದೇ ಆಲೂಗಡ್ಡೆಯಿಂದ ಇಷ್ಟೊಂದು ಸ್ನ್ಯಾಕ್ಸ್ ನಾವು ಮಾಡ್ಬೋದು ನೋಡಿರಿ. ಒಂದು ತಟ್ಟೆ ತುಂಬ ಸ್ನ್ಯಾಕ್ಸ್ ಆಗೋವರೆಗೂ ನಾವು ಮಾಡ್ಬೋದು. ಅವಲಕ್ಕಿಯಿಂದ ಅಂತೂ ತುಂಬ ರುಚಿಯಾಗಿರುತ್ತೆ ಇದು. ನೋಡಿರಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ತಣ್ಣಗಾದ್ಮೇಲೆ ಎಬ್ಬಿಸ್ರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಇರುವಾಗಲೇ ಹೇಳೋದಿಲ್ಲ ನೋಡಿರಿ. ಈ ಥರ ಈ ರೀತಿ ನಾನು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿದ್ದೀನಿ ಎಲ್ಲದನ್ನು. ನಿಮಗೆ ಸ್ಕ್ವೇರ್ ಆಕಾರದಲ್ಲಿ ಬೇಕು ಅಂದರೆ ನೀವು ಸ್ಕ್ವೇರ್ ಆಕಾರದಲ್ಲೂ ಮಾಡ್ಬೋದು, ಅಥವಾ ರೌಂಡಾಗಿಯೂ ನೀವು ಮಾಡ್ಬೋದು. ಒಂದು ಡಬ್ಬದ ಮುಚ್ಚಳ ಏನಾದರೂ ಇದ್ದರೆ ಅದನ್ನು ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನೀವು ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು ನೋಡಿರಿ. ಈಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ತಗೋತೀನಿ ನಾನು. ನೋಡಿರಿ ಇಲ್ಲಿ ಪ್ರತಿಯೊಂದನ್ನು ನಾನು ಇಲ್ಲಿ ತೆಗೆದು ಪ್ಲೇಟಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಏನಾದರೂ ಹಿಟ್ಟು ಆಚೆ ಈಚೆ ಬಂದಿದ್ದರೆ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿ ನೀಟಾಗಿ ಶೇಪ್ ತಗೊಳ್ರಿ. ಅಂದರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ನಾವು ಫ್ರೈ ಮಾಡಬೇಕಾದ್ರೆ. ನೋಡಿರಿ ಈ ರೀತಿ ಪರ್ಫೆಕ್ಟಾಗಿ ಮಾಡಿಕೊಡ್ರಿ. ನೋಡ್ತಾ ಇರ್ಬೋದು ನೀವು. ಹೀಗೆ ಇಷ್ಟ ಇದ್ದರೆ ಹೀಗೆ ತಿನ್ಬೋದು, ಹೀಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದನ್ನು ಶಾಲೋ ಫ್ರೈ ಮಾಡ್ಕೊಂಬರೋಣ. ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. 1-2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಎಣ್ಣೆನ ಹಾಕ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿರಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿ ಕರೀರಿ, ಆವಾಗ ಏನಾಗುತ್ತೆ ತವಾಗೆ ಅಂಟ್ಕೊಳ್ಳೋದಿಲ್ಲ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ರಿ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾಯಿಲ್ಲ, ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಡಕ್ಕಾಗಿ ಬಿಸಿ ಆಗಲಿ. ಎಣ್ಣೆ ಕಡಕ್ಕಾಗಿ ಬಿಸಿ ಆದ್ರೇ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸ್, ಆಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ನೋಡಿ ಸರಿಯಾಗಿ ಫ್ರೈ ಆಗಿದೆ. ಈಗ ಒಂದೊಂದನ್ನೇ ಕಟ್ ಮಾಡಿದಂಥ ಅವಲಕ್ಕಿ ಇದನ್ನು ಹಾಕ್ತಾಯಿದ್ದೀನಿ. ಶೇಪ್ಸ್ ರೆಡಿ ಮಾಡ್ಕೊಳ್ಳೋಂಥ ಎಲ್ಲ ಸ್ನ್ಯಾಕ್ಸನ್ನು ಇದಕ್ಕೆ ಹಾಕ್ರಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಆದರೆ ನೋಡಿರಿ, ನೀವು ಇದನ್ನು ತಿರುಗಿಸಿ ಹಾಕಬೇಕಾದ್ರೆ ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ನೀವು ತಿರುಗಿಸಿ ಹಾಕ್ರಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಡನ್ನಾಗಿ ತಿರುಗಿಸಿ ಹಾಕಿದರೆ ಎಲ್ಲ ಎಣ್ಣೆ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ಈ ಥರ ನೋಡಿರಿ ಕೆಂಪಿಗೆ ಕಾಣಿಸುತ್ತೆ, ನೀವು ಗೋಲ್ಡನ್ ಕಲರ್ ಕಾಣಿಸುತ್ತೆ. ನೀವು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ತಿರುಗಿಸಿ ಹಾಕ್ರಿ, ಆವಾಗ ಚೆನ್ನಾಗಿ ಬರುತ್ತೆ. ಎಣ್ಣೆ ತುಂಬ ಸ್ಪ್ರೆಡ್ ಆಗೋದಿಲ್ಲ ನೋಡಿರಿ. ನೀವು ಸಡನ್ನಾಗಿ ತಿರುಗಿಸಿ ಹಾಕಿದರೆ ಎಣ್ಣೆ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ಒಂದು ಕಡೆ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ರಿ, ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಎಲ್ಲದು ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಹಾಗೆ ಇರುತ್ತೆ ನೋಡಿರಿ. ಡಿಫ್ರೆಂಟಾಗಿ ಅವಲಕ್ಕಿಯಿಂದ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಆಲೂಗಡ್ಡೆಯಿಂದ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡ್ಕೊಂಡು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ನೀವು ಸಹಿತ ಇದನ್ನು ಇಡ್ಬೋದು ನೋಡಿರಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ನೋಡಿರಿ ಇಲ್ಲಿ ಈಗ 2 ಕಡೆ ಇದನ್ನು ತಿರುಗಿಸಿ ಹಾಕ್ತಾ ಫ್ರೈ ಮಾಡಿಕೊಡ್ರಿ. ನೋಡಿ ಇದೇ ರೀತಿ
ಫ್ರೈ ಮಾಡಿರಿ. ಸೂಪರಾಗಿ ಬರುತ್ತೆ ನೋಡಿರಿ, ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ 2 ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ಕೂಡ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಈ ರೀತಿ ಬಂದರೆ ನೋಡಿರಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ನೀವು ಜಾಸ್ತಿ ಹೊತ್ತು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಒಳಗಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾವೆಲ್ಲ ಆಲ್ರೆಡಿ ಬಾಯ್ಲ್ ಮಾಡಿ ಹಾಕಿರೋದ್ರಿಂದ ನೋಡಿರಿ ಮೇಲೆಯಿಂದ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಬಂದಿರುತ್ತೆ ತುಂಬ. ಇದನ್ನು ಚೆನ್ನಾಗಿ ಎಣ್ಣೆ ಬಸ್ತು ನಾನಿಲ್ಲಿ ತೆಗಿತಾ ಇದ್ದೀನಿ ಪ್ಲೇಟಿಗೆ ಹಾಕಿ. ನೋಡಿರಿ ಸೂಪರಾಗಿ ಬಂದಿದೆ. ಆಮೇಲೆ ನೋಡಿರಿ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇನ್ನು ಮಿಕ್ಕಿದಂತಹ ಎಲ್ಲ ಪೀಸಸ್ನ ಇದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಇದೇ ರೀತಿ ಹಾಕಿ ನೀವು ಕೂಡ ಫ್ರೈ ಮಾಡಿಕೊಡ್ರಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಒಳ್ಳೆ ಸ್ನ್ಯಾಕ್ಸ್ ಕೂಡ ನಾನು ವಿಡಿಯೋಗಳನ್ನು ಆಲ್ರೆಡಿ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿದರೆ ನಿಮಗೆಲ್ಲ ರೀತಿಯ ಅಡುಗೆ ರೆಸಿಪಿಗಳು ಸಿಗುತ್ತೆ. ಅಲ್ಲಿ ಯಾವುದಾದ್ರೂ ನಿಮಗೆ ಅಡುಗೆ ರೆಸಿಪಿಗಳು ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಆವಾಗ ನಾನು ಡೈಲಿ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಮುಂಚೆನೇ ನೀವು ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ಇದೇ ರೀತಿ ಅಡುಗೆ ವಿಡಿಯೋಗಳನ್ನು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ನೋಡಿರಿ ಇದನ್ನು ಸಹಿತ ಚೆನ್ನಾಗಿ ಒಂದು ಕಡೆ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಫ್ರೈ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ. ನೋಡಿರಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಇದ್ದರೆ ಸಾಕು, ಅದರಲ್ಲಿ ನಾವು ಇದನ್ನು ಶಾಲೋ ಫ್ರೈ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ರಿ ಇವು ಕೂಡ ಚೆನ್ನಾಗಿ 2 ಕಡೆ ಫ್ರೈ ಆಗಿದ್ದಾವೆ. ನಾನಿಲ್ಲಿ ಇದನ್ನು ತೆಗಿತಾ ಇದ್ದೀನಿ ಪ್ಲೇಟಿಗೆ. ವಾವ್, ಸೂಪರ್ ಆ್ಯಂಡ್ ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಚೆನ್ನಾಗಿ ಎಣ್ಣೆ ಬಸ್ತು ತೆಗೀರಿ, ಆವಾಗ ಎಣ್ಣೆ ಅಂಶ ಜಾಸ್ತಿ ಹೀರ್ಕೊಳ್ಳಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲೆಲ್ಲ ಫ್ರೈ ಮಾಡಿ ತೊಗೊಂಡಿದ್ದೀನಿ, ಎಷ್ಟು ಸ್ನ್ಯಾಕ್ಸ್ ಆಗಿದೆ ಅಂತ ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನೀವು ಇದನ್ನು ಯಾವುದೇ ಸಾಸ್ಗಳು ಅದೇನು ಬೇಕಾಗೋದಿಲ್ಲ, ಹಾಗೇ ತಿನ್ಬೋದು. ನಾವು ಹಾಕಿರೋವಂಥ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದ್ದರೆ ನೋಡಿರಿ ನಿಮಗೆ ಇದು ಯಾವುದೂ ಅವಶ್ಯಕತೆ ಇರೋದಿಲ್ಲ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಒಳಗಡೆಯಿಂದ ಸಾಫ್ಟಾಗಿ ಮೇಲಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗಾದರೆ ತಡ ಯಾಕೆ ಫ್ರೆಂಡ್ಸ್, ನೀವು ಕೂಡ ಇವತ್ತೇ ಟ್ರೈ ಮಾಡಿಕೊಳ್ರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇನ್ನೂ ಜಾಸ್ತಿ ನೀವು ಇದನ್ನು ಶೇರ್ ಮಾಡಿರಿ. ಹಾಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.